गुरुर्ब्रह्मा गुरुर्विष्णु गुरुर्देवो महेश्वरा। ಏನ್ ಮೇಷ್ಟ್ರೆ? ಹೇಳಪ್ಪ. ಎಲ್ಲ ಹೋಗ್ತಾ ಇದ್ದೀರಾ? ಶಾಲೆಗೆ BO ಆಫೀಸರ್ ಬರ್ತಾ ಇದ್ದಾರೆ, ಅದಕ್ಕೆ ಹೋಗ್ತಾ ಇದ್ದೀನಪ್ಪ. ಏನೋ ಹೇಳಿ ಮೇಷ್ಟ್ರೆ, ಮಕ್ಳಿಗೆ ಪಾಠ ಮಾಡೋಕ್ಕೂ ನೀವೇ ಇರಬೇಕು, ಯಾರಾದರೂ ಬಂದರೂ ನೀವೇ ಇರಬೇಕು, ನಮ್ಮ ಸ್ಕೂಲಲ್ಲಿ ಏನಾದರೂ ಆದರೂ ನೀವೇ ಇರಬೇಕು. ಏನೇ ಆಗಲಿ ಮೇಷ್ಟ್ರೆ, ನಿಮ್ಮಂಥವ್ರು ನಮ್ಮ ಶಾಲೆಯಲ್ಲಿ ಇರೋದು ನಮ್ಮ ಹೆಮ್ಮೆ. ನೋಡಪ್ಪ, ಬಸವಣ್ಣನವರೊಂದು ವಚನ ಹೇಳಿದ್ದಾರೆ, ಮಾಡುವಂತಿರಬೇಕು ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ನಾನಿಲ್ಲದಂತಿರಬೇಕು, ಕೂಡಲ ಸಂಗಮ ದೇವನ ನೆನೆಯುವಂತಿರಬೇಕು. ಆ ಬಸವಣ್ಣವರು ಹೇಗೆ ಹೇಳಿದ್ರು ಹಾಗೇ ಬದುಕ್ತಾ ಇದ್ದೀನಪ್ಪ. ಏನೇ ಆಗಲಿ ಬಿಡಿ ಮೇಷ್ಟ್ರೆ, ನಿಮಗೆ ನೀವೇ ಸಾಟಿ. ಸರಿನಪ್ಪ. ಹಲೋ ಹಲೋ ಮಗ, ಎಲ್ಲಿದೆಯಾ? ಏನು ಡಾಕ್ಟ್ರೆ, ಏನು ಸಮಾಚಾರ? ಏನು ಅಪರೂಪ ಕಾಲ್ ಮಾಡಿದ್ದೀರಾ? ಏನಿಲ್ಲ, ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು. ವೀಕೆಂಡ್ ಸಿಗೋಣ? ಸರಿ ಡಾಕ್ಟ್ರೆ, ನಮ್ಮ ಮಳೆ ಅಡ್ಡ ಇದೆಯಲ್ಲ, ಎಲ್ರಿಗೂ ಹೇಳ್ಬಿಡು. ಮಗಳೇ, ಯಾರೋ ಬಂದರು ನೋಡಮ್ಮ. ಏನ ಸರ್, ತುಂಬಾ ನೆನೆಸ್ಕೋತಾ ಇದ್ದೀರಾ? ಹಾಗೇನಿಲ್ಲ, ಅದು ಪರವಾಗಿಲ್ಲ ಸರ್. ಅದೇನೋ ಬಾಡಿಗೆ ಕೊಡ್ತೀನಿ ಸೊನ್ನಿಂಗು, ಕೊಡುತ್ತೀರಾ ಇಲ್ಲ ಬೇರೆ ಏನಾದರೂ? ಎನ್ನ ಸರ್,
ಬಾಡೆ ಕಟ ಬಾಗಲ್ ಮುಡ್ರಿಂಗ್ಲಾ சார் இன்னொரு தினம் வரேன் அவத்து பேசுறேன். ಓಯ್ ಏನು ಗುರು ಬರೀ ವೆಜ್ ಐಟಮೇ ಇದೆ, ನಮ್ಮ ಐಟಮ್ ಕಾಣಿಸ್ತಾನೆ ಇಲ್ಲ. ಹತ್ತು ಗಂಟೆಗಳ 11 ಗಂಟೆಗೆ ಬರ್ತಾವನೆ. ಬರೋಣ ಅಂತ ಹೇಳು ಮಗ, ಏನು ಬೇಗ ಬಂದು ಕೂತ್ಬಿಟ್ಟಿದ್ಯಾ? ತಗೋ ಮಗ, ಏನು ಬೇಕು ಆರ್ಡ್ರ್ ಮಾಡು, ಅವ್ರು ಇನ್ನೂ ಬರೋದು ಲೇಟ್ ಆಗ್ಬೋದು. ಇಲ್ಲಡಪ್ಪ, 2 ಜ್ಯೂಸ್ ಇಲ್ಲಾಂದ್ರೆ ಕಾಫಿ. ಎಲ್ಲೋ ಹೇಮಂತ ಶಶಿ ಇನ್ನೂ ಬರಲೇ ಇಲ್ಲ. ಏಯ್ ಹೇಮಂತ ಡಾಕ್ಟ್ರು ಕಣೋ. ಬಂದೇ ಬಿಟ್ರಲ್ಲ. ಶಶಿ, ಹಾಯ್ ಡಾಕ್ಟ್ರೇ. ಹಾಯ್, ಆರಾಮ ಡಾಕ್ಟ್ರೆ? ಆರಾಮ, ನೀವು? ಏನು ಅರ್ಜೆಂಟಾಗಿ ಮೀಟ್ ಮಾಡಬೇಕು, ಮಾತಾಡಬೇಕು ಅಂದೆ. ಹೂ ಕಣೋ, ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು. ಏನು ಡಾಕ್ಟ್ರೇ, ಮದುವೆನಾದರೂ ಫಿಕ್ಸ್ ಆಯ್ತಾ? ಯಾರೋ ಫಸ್ಟ್ ಬೆಂಚಲ್ಲಿ ಕೂತ್ಕೊಂತ ಇದ್ದಲ್ಲ ಅವಳೇನಾ? ಮದುವೆ ಇಲ್ಲ ಏನಿಲ್ಲ ಕಣ್ರು, ಬೆಂಗಳೂರು ಲೈಫ್ ಸಖತ್ ಬೇಜಾರಾಗಿ ಹೋಗಿದೆ. ಯಾವುದನ್ನ ಹಳ್ಳಿಗೆ ಹೋಗಿ ಜನರ ಸೇವೆ ಮಾಡೋಣ ಅಂತಿದ್ದೀನಿ. ಅದಕ್ಕೆ ನಿಮ್ಮ ಸಜೆಷನ್ ಕೇಳೋಣ ಅಂತ ಕರ್ತೆ ಕಣ್ರು. ಲೋ ಮಗ, ಒಂದು ಐಡಿಯಾ ಕಣೋ. ಏ ತಡಿಯ ಮಗ, ನಮ್ಮೂರಲ್ಲೇ ಒಂದು ಕ್ಲಿನಿಕ್ ಸ್ಟಾರ್ಟ್ ಮಾಡಿಬಿಡು. ಹೇಗಿದ್ರು ಅಲ್ಲಿ ಯಾವುದೂ ಕ್ಲಿನಿಕ್ ಇಲ್ಲ, ಜನರೆಲ್ಲ ಟ್ರೀಟ್ಮೆಂಟ್ಗೆ ಸಿಟಿ ಹೋಗ್ತಾರೆ. ನಾನು ಅದನ್ನೇ ಹೇಳೋಣ ಅನ್ಕೊಂಡಿದ್ದೆ. ಹ್ಞೂ ಎಲ್ಲ ಸರಿ, ಆನಂದ ಎಲ್ಲೋದ್ನೋ? ಯಾವುದು ಎಮರ್ಜೆನ್ಸಿ ಕಾಲ್ ಅಂತ ಎದ್ದೋದ ಕಣ. ಏ ಯಾರಪ್ಪ ನೀವೆಲ್ಲ? ಬಿಡ್ರೋ ಬಿಡ್ರೋ ಬಿಡ್ರೋ. ಮಗಳೇ ಬಾಗ್ಲಾಕೊಳಮ್ಮ. ಅಯ್ಯೋ ಅಪ್ಪ. ಏ ಬಿಡ್ರೋ ನನ್ನ ಮಗಳನ್ನ, ಬಿಡ್ರಪ್ಪ ಬಿಡ್ರೋ. ಯಾರ ನೀ? ಎನ್ನಡ ಹೀರೋವಾ? ಏನ್ ಇವ್ರನ್ನ ಕಾಪಾಡಕ್ಕೆ ಹೀರೋನೇ ಬರ್ಬೇಕಾ? ಯಾಕೆ ನನ್ ಕೈಲಾಗಲ್ವಾ? ಓಯ್ ಇವಳೋ ದಿನ ಕಾಸು ಕಾಸು ಕೊಟ್ಟಿಲ್ಲ, ಕೊಟ್ಟು ಕೊಟ್ಟು ಕಾಪಾಡು. 2 ಕೊಟ್ಟೆ ಕಾಪಾಡ್ತೀನಿ ಬಿಡ್ಲಾ. ಹೆದಳಿ ನಿಧಾನ.
ತಲೆಗೆ ಸ್ವಲ್ಪ ಪೆಟ್ಟು ಬಿದ್ದಿದೆ, ಸ್ವಲ್ಪ ರೆಸ್ಟ್ ಮಾಡಿ. ಸರ್, ಗಾಬರಿ ಪಡೋಂಥದ್ದೇನಿಲ್ಲ, ತಲೆಗೆ ಸ್ವಲ್ಪ ಪೆಟ್ಟು ಬಿದ್ದಿದೆ ಅಷ್ಟೇ, ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ. ನಿಮ್ಮಿಂದ ತುಂಬ ಉಪಕಾರ ಆಯ್ತಪ್ಪ. ನಿಮ್ಮ ಋಣನ ಹೇಗೆ ತೀರಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹಾಂ, ಸರ್ ಇದ್ರ ಋಣ ಏನಿದೆ ಸರ್, ನಿಮ್ಮ ಋಣ ತೀರ್ಸೋ ಅವಕಾಶ ನಮಗೆ ಸಿಕ್ಕಿದೆ, ಅದು ಈ ರೂಪದಲ್ಲಿ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಇದೆಲ್ಲ ಹೇಗಾಯ್ತು ಸರ್? ಸರ್, ನೀವೇನೂ ಭಯ ಪಡಬೇಡಿ. ನಿಮ್ಗೇನೇ ಸಹಾಯ ಬೇಕಂದ್ರೂ ನಮ್ಗೆ ಹೇಳಿ, ಅದು ನಮ್ಮ ಕರ್ತವ್ಯ ಅಂದ್ಕೊಂಡು ನಾವು ಮಾಡ್ತೀವಿ. ನೀವೆಲ್ಲ ಯಾರಪ್ಪ? ನಾವೆಲ್ಲ ನಿಮ್ಮ ಸ್ಟೂಡೆಂಟ್ಸು ಸರ್. ನಾವು ಈ ಸ್ಥಾನಕ್ಕೆ ಬರೋದಕ್ಕೆ ನೀವು ಯಾವಾಗಲೂ ಹೇಳ್ತಿರಲ್ಲ ಸರ್ ಮಾತು. ಉಳಿ ಏಟನ್ನ ಪೆಟ್ಟು ಅಂತ ತಿಳ್ಕೊಂಡ್ರೆ, ಯಾವ ಕಲ್ಲೂ ಶಿಲೆ ಆಗಲ್ಲ. ನೇಗಿಲುಳೋದನ್ನ ನೋವು ಅಂತ ತಿಳ್ಕೊಂಡ್ರೆ, ಯಾವ ಭೂಮಿನೂ ಫಲ ಕೊಡೋಕ್ಕಿಲ್ಲ. ಗುರುಗಳು ಬೈಯೋದನ್ನ ತಪ್ಪು ಅಂತ ತಿಳ್ಕೊಂಡ್ರೆ, ಯಾವ ವಿದ್ಯಾರ್ಥಿನೂ ಮುಂದೆ ಬರೋಕ್ಕಿಲ್ಲ. ಆ ಮಾತು ಈ ಸ್ಥಾನಕ್ಕೆ ಬರೋಕ್ಕೆ ಸ್ಫೂರ್ತಿ ಸರ್. ನಿಮ್ಮನ್ನೆಲ್ಲ ನೋಡಿ ಸಂತೋಷ ಆಯ್ತಪ್ಪ. 2 ಅಕ್ಷರ ಕಲಿಸಿದ್ಕು ಸಾರ್ಥಕ ಆಯಿತು. ಜೀವನದಲ್ಲಿ ನಾವು ಕಲಿತಿದ್ದು ಕಡಿಮೆ, ಕಲಿಯಬೇಕಿರುವುದು ಬಹಳ. ಕಲಿಯುವ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದ ಗುರುವಿನ ಋಣ ಸಂದಾಯಕ್ಕೆ ಅವಕಾಶ ಸಿಗುವುದು ವಿರಳ. ಸಿಕ್ಕಾಗ ಕೈಚೆಲ್ಲುವವ ದುರುಳ. ಇರಿದಿರಲಿ ಗುರಿ, ಗುರಿಗಾಗಿ ಗುರುವಿನಿಂದರಿ. ಅರಿತು ನುರಿ, ನುರಿತರಿತು ಗುರಿಯತ್ತ ನಡೆಯುವುದು ಗುರಿ ಸೇರುವ ಪರಿ. ಗುರುವನ್ನು ಮರೆಯದಿರೋಣ, ಋಣ ತೀರಿಸುವ ಅವಕಾಶ ಕೈಚೆಲ್ಲದಿರೋಣ.